ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888191112. ನನ್ನ ಹೆಸರು ವಾಸು. ನಾನು ಮತ್ತು ನನ್ನ ಫ್ರೆಂಡ್ ವಿನೋದ್ ಇಬ್ಬರು ಸೇರಿ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಜೊತೆಯಲ್ಲಿ ಓದುತ್ತಿದ್ದೆವು. ಹಾಗೆ ಇಬ್ಬರು ಸೇರಿಕೊಂಡು ಒಂದು ರೂಮ್ ಮಾಡಿಕೊಂಡು ಇದ್ದೆವು. ಅವನ ಊರು ಹುಬ್ಬಳ್ಳಿಯ ಸಮೀಪದ ಒಂದು ಹಳ್ಳಿ. ವಿನೋದ್ ಚಿಕ್ಕವನಿರುವಾಗಲೇ ಅವರ ಅಪ್ಪ ತೀರಿಕೊಂಡಿದ್ದರು. ಅವರ ಮನೆಯಲ್ಲಿ ಅವನ ಅಮ್ಮ ಮತ್ತು ತಂಗಿ ಮಾತ್ರ ಇರುತ್ತಿದ್ದರು. ವಿನೋದನ ಅಮ್ಮನ ಹೆಸರು ಗಿರಿಜಾ, ತಂಗಿಯ ಹೆಸರು ಮಾಧವಿ. ಹೀಗಿರುವಾಗ ಒಮ್ಮೆ ವಿನೋದನ ತಂಗಿಗೆ ಒಳ್ಳೆಯ ಸಂಬಂಧ ಒಂದು ಕೂಡಿ ಬಂದಿತ್ತು. ಅದಕ್ಕಾಗಿ ಮನೆಯಲ್ಲಿ ಆದಷ್ಟು ಬೇಗ ಅವಳ ಮದುವೆ ಮಾಡಿ ಮುಗಿಸುವ ನಿರ್ಧಾರ ಮಾಡಿದ್ದರು. ವಿನೋದನ ಅಪ್ಪ ಇಲ್ಲದಿದ್ದುದರಿಂದ ಮದುವೆಯ ಎಲ್ಲಾ ಜವಾಬ್ದಾರಿ ವಿನೋದ್ ಮೇಲೆ ಇತ್ತು. ಮದುವೆಯ ತಯಾರಿಯ ಕೆಲಸ ತುಂಬಾ ಇದ್ದುದರಿಂದ 1 ತಿಂಗಳ ಮೊದಲೇ ವಿನೋದ್ ಊರಿಗೆ ಹೋಗಬೇಕಾಗಿತ್ತು. ಅವನ ಜೊತೆಯಲ್ಲಿ ಗೆಳೆಯನಾದ ನನ್ನನ್ನು ಕೂಡ ಅವನ ಊರಿಗೆ ಕರೆದುಕೊಂಡು ಹೋದ. ಮಾಧವಿಯ ಬಗ್ಗೆ ಹೇಳಬೇಕೆಂದರೆ ಅವರ ವಯಸ್ಸು 22. ಒಳ್ಳೆಯ ದಂತದ ಬೊಂಬೆಯ ಆಗಿದ್ದಳು. ಅವರ ಮನೆಗೆ ಹೋದಾಗ ವಿನೋದ್ ನನಗೆ ಅವರ ಅಮ್ಮ ಹಾಗೂ ಅವನ ತಂಗಿಯ ಪರಿಚಯವನ್ನು ಮಾಡಿಕೊಟ್ಟ. ಅದುವರೆಗೂ ಆಗೊಮ್ಮೆ ಈಗೊಮ್ಮೆ ಅವನ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡಿದ್ದು ಬಿಟ್ಟರೆ ನೇರವಾಗಿ ನೋಡಿದ್ದು ಇರಲಿಲ್ಲ. ಮೊದಲ ಬಾರಿ ಅವಳನ್ನು ನೋಡುತ್ತಿದ್ದೆ. ನಾವಿಬ್ಬರು ಮದುವೆಗೆ ಸ್ವಲ್ಪ ಬೇಗವೇ ಹೋಗಿದ್ದು ಆಂಟಿಗೆ ತುಂಬಾ ಸಂತೋಷವಾಯಿತು. ಗಿರಿಜಾ ಆಂಟಿಗೆ ಸುಮಾರು 40 ವರ್ಷ ಇರಬಹುದು. ಆದರೆ ನೋಡುವುದಕ್ಕೆ ಹಾಗೆ ಅನ್ನಿಸುತ್ತಿರಲಿಲ್ಲ. ಅವರಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದರು. ಅವರ ಮನೆಗೆ ಹೋದಾಗ ನಾನು ಮೊದಲು ಯಾವುದೇ ಆಲೋಚನೆ ಇಲ್ಲದೆ ನನ್ನ ಪಾಡಿಗೆ ನಾನು ಇದ್ದೆ. ಅವರ ಮನೆಯಲ್ಲಿ 1-2 ದಿನಗಳು ಹೇಗೆ ಕಳೆಯಿತು ಗೊತ್ತಾಗಿರಲಿಲ್ಲ. ತುಂಬಾ ಖುಷಿಯಾಗುತ್ತಿತ್ತು. ತುಂಬಾ ಪ್ರಶಾಂತವಾದ ವಾತಾವರಣ. ಈಗ ನಾನು ಹೇಳಲು ಹೊರಟಿರುವ ಕತೆ ಆರಂಭವಾಗುವ. ಈಗ ಊರಲ್ಲಿ ಸುತ್ತಾಡುವಾಗ ಆ ಊರಿನಲ್ಲಿ ಇರುವ ವಿನೋದನ ಕೆಲವೊಂದು ಫ್ರೆಂಡ್ಸ್ ಅನ್ನು ಕೂಡ ಅವನು ನನಗೆ ಪರಿಚಯ ಮಾಡಿಕೊಟ್ಟಿದ್ದ. ಅವರು ಆಡಿಕೊಳ್ಳುವ ಮಾತನ್ನು ಕೇಳಿ ಒಮ್ಮೆ ನನ್ನ ಮೈಂಡ್ ಬ್ಲಾಂಕ್ ಆಯಿತು. ವಿನೋದನ ತಂಗಿಗೆ ಯಾಕೆ ಅಷ್ಟು ಬೇಗ ಮದುವೆ ಮಾಡುತ್ತಿದ್ದಾರೆ ಎನ್ನುವ ವಿಚಾರ ಆಗ ನನಗೆ ಅರ್ಥವಾಯಿತು. ಮಾಧವಿಗೆ ಗಂಡಸರ ವಿಷಯದಲ್ಲಿ ಆಸೆ ಜಾಸ್ತಿ ಅನ್ನೋ ವಿಷಯ ವಿನೋದನ ಫ್ರೆಂಡ್ಸ್ ಗಳಿಂದ ನನಗೆ ತಿಳಿಯಿತು. ಅವರಿಗೆ ಗೊತ್ತಿರುವ ಇಬ್ಬರು ಈಗಾಗಲೇ ಮಾಧವಿಯ ಜೊತೆ ತಮ್ಮ ಆಸೆಗಳನ್ನು ತಿಳಿಸಿಕೊಂಡಿದ್ದರು. ಈ ವಿಷಯ ಮಾಧವಿಯ ತಾಯಿಗೆ ಗೊತ್ತಾದ ಮೇಲೆ ಅವರ ಸಂಬಂಧಿಕರಲ್ಲಿ ಒಬ್ಬರನ್ನು ನೋಡಿ ಆದಷ್ಟು ಬೇಗ ಅವಳ ಮದುವೆ ಮಾಡುವ ನಿರ್ಧಾರ ಮಾಡಿದ್ದರು. ಆ ವಿಷಯ ಮೊದಲು ನನಗೆ ನಂಬಲು ಆಗಲಿಲ್ಲ. ಆದರೂ ಅದರ ಕುರಿತಾಗಿ ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡೆ. ಅದಕ್ಕೆ ನನಗೆ ಹೆಚ್ಚಿನ ಸಮಯ ತೆಗೆದುಕೊಳ್ಳಲಿಲ್ಲ. ಅಲ್ಲಿಯವರೆಗೆ ಮಾಧವಿಯ ಮೇಲೆ ನನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲಿಲ್ಲ. ಅವಳ ಕುರಿತಾಗಿ ಆ ಮಾತನ್ನು ಕೇಳಿದ ನಂತರದಿಂದ ಅವಳನ್ನು ಗಮನಿಸುವುದಕ್ಕೆ ಶುರು ಮಾಡಿದೆ. ಅದೇ ಊರಿನ ಪಕ್ಕದ ಊರಿನಲ್ಲಿ ವಿನೋದನ ದೊಡ್ಡಪ್ಪ ಇದ್ದರು. ಅವರನ್ನು ಮದುವೆಗೆ ಕರೆದು ಹಾಗೆ ಅವರ ಜೊತೆ ಕೆಲವೊಂದು ಮದುವೆಗೆ ಬೇಕಾದ ಆಭರಣಗಳನ್ನು ಖರೀದಿಸುವುದಕ್ಕಾಗಿ ವಿನೋದ್ ಅವರ ಮನೆಗೆ ಹೊರಟು ಹೋದನು. ನನಗೆ ಮನೆಯಲ್ಲಿ ಇದ್ದುಕೊಂಡು ಅಮ್ಮ ಮತ್ತು ಅವನ ತಂಗಿಗೆ ಹೆಲ್ಪ್ ಮಾಡು ಅಂತ ಗೇಲಿ ಹೋಗಿದ್ದ. ವಿನೋದ್. ನಾನು ಆಯ್ತು ಅಂತ ಹೇಳಿ ವಿನೋದನ ಮನೆಯಲ್ಲಿ ಉಳಿದುಕೊಂಡೆ. ಈಗ ಮಾಧವಿಯನ್ನು ಗಮನಿಸುವುದನ್ನು ಮುಂದುವರಿಸಿದೆ. ಮಾಧವಿ ತನ್ನ ಅಮ್ಮ ಜೊತೆ ಇರುವಾಗ ನನ್ನೊಡನೆ ಅಲ್ಪ ಸ್ವಲ್ಪ ಮಾತನಾಡಿ ಅಮ್ಮ ಸ್ವಲ್ಪ ದೂರ ಹೋದರೆ ಸಾಕು ನನ್ನ ಜೊತೆ ತುಂಬಾ ಜಾಲಿಯಾಗಿ ಸರಸದಲ್ಲಿ ಮಾತನಾಡುತ್ತಿದ್ದಳು. ಅವಳ ಅಂದವನ್ನು ಅಲ್ಪ ಸ್ವಲ್ಪ ನನ್ನ ಕಣ್ಣಿಗೆ ಬೀಳುವ ಹಾಗೆ ಮಾಡಿ ಕೆಣಕುತ್ತಿದ್ದಳು. ವಿನೋದ್ ಹೋಗಿ 2 ದಿನ ಆಗಿತ್ತು. ಮನೆಯಲ್ಲಿ ವಿನೋದನ ಅಮ್ಮ ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಿದ್ದರು. ಅವರು ಕೂಡ ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದರು. ಹಾಗೆ ಇಬ್ಬರು ಸುಂದರಿಯರು ಮನೆಯಲ್ಲಿ ಓಡಾಡುವುದನ್ನು ನೋಡಿಕೊಂಡು ಇರುವುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತಿತ್ತು. ಅವರಿಬ್ಬರು ನಡೆದಾಡುವುದು, ಮಾತನಾಡುವುದು ಎಲ್ಲವನ್ನೂ ನೋಡುತ್ತಾ ಇರುವುದೇ ಕಣ್ಣಿಗೆ ಒಂದು ಹಬ್ಬವಾಗಿತ್ತು. ನಾನು ಅವರನ್ನು ಆಗಾಗ ಕದ್ದು ನೋಡುತ್ತಿರುವುದು ಆಂಟಿಗೂ ಕೂಡ ತಿಳಿದಿತ್ತು. ಆದರೂ ಅವರು ಅದಕ್ಕೆ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವಿದ್ದರು. ಆದರೆ ಮಾಧವಿ ಮಾತ್ರ ನನ್ನ ಜೊತೆ ಅಗತ್ಯ ಇರಲಿ ಇಲ್ಲದಿರಲಿ ಯಾವಾಗಲೂ ನಗುತ್ತಾ ಮಾತನಾಡುತ್ತಿದ್ದಳು. ವಿನೋದ್ ಹೋಗಿರುವ 3 ದಿನವೂ ಕೂಡ ಮಧ್ಯಾಹ್ನ ಗಿರಿಜಾ ಆಂಟಿ ಏನಾದರೂ ಕೆಲಸ ಇದೆ ಅಂತ ಹೇಳಿ ಪಕ್ಕದ ಮನೆ ಆಂಟಿಯ ಜೊತೆ ಹೊರಗಡೆ ಹೋಗುತ್ತಿದ್ದಳು.
ಇದ್ದರು. ಹೀಗೆ ಒಂದು ದಿನ ಮಧ್ಯಾಹ್ನ ಆಂಟಿ ಹೊರಗಡೆ ಹೋಗಿದ್ದರು. ಬರುವಾಗ ರಾತ್ರಿ ಆಗುತ್ತದೆ ಅಂತ ಹೇಳಿ ಹೋದರು. ಮನೆಯಲ್ಲಿ ನಾನು ಮತ್ತು ಮಾಧವಿ ಇಬ್ಬರೇ ಇದ್ದೆವು. ನಾವಿಬ್ಬರು ಬೋರ್ ಆಗುತ್ತೆ ಅಂತ ಕಾರ್ಡ್ ಆಡುತ್ತಾ ಕುಳಿತೆವು. ಹೀಗೆ ಸುಮ್ಮನೆ ಆಡಿದರೆ ಮಜಾ ಇರಲ್ಲ, ಏನಾದರೂ ಪಂದ್ಯ ಇಟ್ಟುಕೊಂಡರೆ ಮಜಾ ಬರುತ್ತೆ ಅಂತ ಮಾಧವಿ ಹೇಳಿದಳು. ಸರಿ, ಏನು ಬಂದೆ ಇಟ್ಟುಕೊಳ್ಳೋಣ ಅಂತ ಕೇಳಿದೆ. ಮಾಧವಿ ಸ್ವಲ್ಪ ಯೋಚಿಸಿ ನಾನು ಹೇಳುತ್ತೇನೆ, ಆದರೆ ನೀನು ಯಾರ ಜೊತೆನೂ ಹೇಳಬಾರದು, ಅದು ಓಕೆ ಅಂದರೆ ಹೇಳುತ್ತೇನೆ ಎಂದಳು. ಸರಿ, ಯಾರಿಗೂ ಹೇಳುವುದಿಲ್ಲ ಅಂದೆ. ಬರೀ ಅಷ್ಟೇ ಹೇಳಿದರೆ ಸಾಲದು, ಪ್ರಾಮಿಸ್ ಮಾಡಬೇಕು ಅಂತ ನನ್ನ ಕೈ ಮೇಲೆ ತನ್ನ ಕೈ ಇಟ್ಟುಕೊಂಡು ಪ್ರಾಮಿಸ್ ತೆಗೆದುಕೊಂಡಳು. ಆಟದಲ್ಲಿ ಯಾರು ಸೋಲುತ್ತಾರೋ ಅವರು ತಮ್ಮ ಮೈ ಮೇಲಿನ ಬಟ್ಟೆಯನ್ನು ಒಂದೊಂದಾಗಿ ತೆಗೆಯಬೇಕು. ಹಾಗೆ ಯಾರು ಮೊದಲು ಸಂಪೂರ್ಣವಾಗಿ ನಗ್ನರಾಗುತ್ತಾರೋ ಅವರು ಸೋತ ಹಾಗೆ, ಗೆದ್ದವರು ಏನು ಹೇಳುತ್ತಾರೋ ಅದನ್ನು ಸೋತವರು ಮಾಡಬೇಕು ಅಂದಳು. ಅವಳ ಮಾತನ್ನು ಕೇಳಿ ಮೊದಲು ನನಗೆ ಶಾಕ್ ಆಯಿತು, ಆದರೆ ವಿನೋದನ ಫ್ರೆಂಡ್ ಸಿ ಮೊದಲೇ ಅವಳ ಬಗ್ಗೆ ಹೇಳಿದ್ದುದರಿಂದ ನನಗೆ ಅಷ್ಟೊಂದು ಆಶ್ಚರ್ಯವಾಗಲಿಲ್ಲ. ಅವಳ ಮಾತಿಗೆ ಒಪ್ಪಿಕೊಂಡೆ. ಈ ಪಂದ್ಯಕ್ಕೆ ನೀನು ಇಷ್ಟು ಬೇಗ ಒಪ್ಪಿಕೊಳ್ಳುತ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂದಳು. ಏನೇ ಆದರೂ ಇದು ಗೇಮ್ ಅಲ್ವಾ ಅಂದೆ. ಅವಳು ನಕ್ಕಳು. ಆಟ ಶುರುವಾಯಿತು. ಮೊದಲು ನಾನು ಸೋತು ಹೋದೆ. ಅದಕ್ಕಾಗಿ ನಾನು ನನ್ನ ಶರ್ಟ್ ತೆಗೆದೆ. ಮುಂದಿನ ಗೇಮ್ ಅಲ್ಲಿ ಮಾಧವಿ ಸೋತ ಹೋದಳು. ಅವಳು ಏನು ತೆಗೆಯಬಹುದು ಅಂತ ನೋಡುತ್ತಲೇ ಇದ್ದೆ. ನೈಟಿ ಹಾಕಿಕೊಂಡಿದ್ದಳು. ತನ್ನ ನೈಟಿಯನ್ನು ತೆಗೆದಳು. ಬರೀ ತನ್ನ ಕುಳಿತಳು. ಅವಳನ್ನು ಹಾಗೆ ಹತ್ತಿರದಿಂದ ನೋಡುವಾಗ ನನ್ನ ಮನಸ್ಸಿನಲ್ಲಿ ಏನೇನೋ ಆಗುತ್ತಿತ್ತು. ನಾನು ಬೇಕು ಅಂತಾನೆ ಮೂರನೇ ಗೇಮ್ ಸೋತು ಹೋದೆ. ಹಾಗೆ ನಾನು ನನ್ನ ಶಾರ್ಟ್ ತೆಗೆದು ಹಾಕಿ ಕುಳಿತುಕೊಂಡೆ. ಈಗ ನಾನು ನನ್ನ ಉಡುಪಿನಲ್ಲಿ ಇದ್ದೆ. ಅವಳು ಹಾಗೆ ನನ್ನನ್ನು ನೋಡುತ್ತಾ ಕುಳಿತಿದ್ದಳು. ಈಗ ಮುಂದಿನ ಗೇಮ್ ಅಲ್ಲಿ ಕೂಡ ನಾನೇ ಸೋತು ಹೋಗೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ, ಆದರೆ ಅವಳೇ ಸೋತು ಹೋದಳು. ಎಲ್ಲವನ್ನೂ ಬಿಚ್ಚುವುದು ಯಾಕೆ, ನೀನು ಹೇಳಿದ ಹಾಗೆ ಮಾಡುತ್ತೇನೆ, ಹೇಗಿದ್ದರೂ ಸೋತೆನಲ್ಲ ಅಂದಳು. ಅದು ಹಾಗೆ ಆಗುವುದಿಲ್ಲ, ಗೇಮ್ ಅಂದಮೇಲೆ ಗೇಮ್, ನಾವು ಈ ಮುಂಚೆನೇ ಒಪ್ಪಿಕೊಂಡಿದ್ದೇವಲ್ಲ, ನೀನು ಎಲ್ಲ ತೆಗೆಯಲೇಬೇಕು ಅಂದೆ. ನಿನಗೇನಾದರೂ ಸಹಾಯ ಮಾಡಬೇಕಾ ಅಂತ ನಾನು ಎದ್ದು ನಿಂತೆ. ಅವಳು ಕೂಡ ಸರಿ ಅಂತ ನನ್ನ ಹತ್ತಿರ ಬಂದು ನಿಂತುಕೊಂಡಳು. ನನಗೆ ಸುಮ್ಮನೆ ಇರಲಾಗದೆ ಅವಳನ್ನು ಒಮ್ಮೆಲೆ ತಬ್ಬಿಕೊಂಡೆ. ಅವಳು ಕೂಡ ನನ್ನನ್ನು ತಬ್ಬಿಕೊಂಡು, ನೀನು ಇಷ್ಟು ಬೇಗ ನನ್ನ ದಾರಿಗೆ ಬರುತ್ತೀಯಾ ಅಂತ ಅಂದುಕೊಂಡಿರಲಿಲ್ಲ. ಇದು ಮೊದಲೇ ಗೊತ್ತಿದ್ದರೆ ನೀನು ಬಂದಿದ್ದ ದಿನವೇ ನಿನ್ನನ್ನು ನನ್ನ ದಾರಿಗೆ ಎಳೆದುಕೊಳ್ಳುತ್ತಿದ್ದೆ ಅಂದಳು. ಹೌದಾ, ಸರಿ, ಈಗ ಸಿಕ್ಕಿದೆನಲ್ವಾ, ನಿನಗೆ ಹೇಗೆ ಬೇಕೋ ಎಳೆದುಕೋ ಅಂದೆ. ಹಾಗೆ ಇಬ್ಬರು ಒಂದು ಸುಮಾರು 40 ನಿಮಿಷವರೆಗೂ ನಮಗೆ ಇಷ್ಟ ಬಂದ ಹಾಗೆ ಮುದ್ದಾಡುತ್ತಾ ಕಾಲ ಕಳೆದೆವು. ಅವಳು ನನಗೆ ಒಂದು ಗಟ್ಟಿಯಾಗಿ ಕೊಡುತ್ತಾ, ಮದುವೆ ಆಗುವವರೆಗೂ ನನ್ನನ್ನು ಇದೇ ರೀತಿ ಖುಷಿ ಪಡಿಸಬೇಕು ಅಂದಳು. ಅವಳಾಗಿಯೇ ಕೇಳುವಾಗ ಬೇಡ ಅಂತ ಯಾರು ಹೇಳುತ್ತಾರೆ, ಸರಿ ಅಂತ ಹೇಳಿದೆ. ತುಂಬಾ ಚೆನ್ನಾಗಿದೆ, ಯಾರು ಕೂಡ ಇದುವರೆಗೂ ಹೀಗೆ ಮಾಡಿರಲಿಲ್ಲ ಅಂದಳು. ಸರಿ, ನಾನೊಂದು ಕೇಳ್ತೇನೆ, ಹೇಳ್ತೀಯಾ ಅಂತ ಕೇಳಿದೆ. ಇನ್ನೇನು ಕೇಳ್ತೀಯೋ ಕೇಳು, ಎಲ್ಲವನ್ನೂ ಆಗಲೇ ನೋಡಿ ಬಿಟ್ಟಿದ್ದೀಯಾ ಅಲ್ವಾ ಅಂದಳು. ಇದಕ್ಕೂ ಮುಂಚೆ ನಿನ್ನ ಜೊತೆ ಎಷ್ಟು ಜನ ಆಸೆ ತೀರಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳುತ್ತೀಯಾ ಅಂತ ಕೇಳಿದೆ. ಅದು ಅಂತ ಸುಮ್ಮನಾದಳು. ಏನು ಪ್ರಾಬ್ಲಮ್ ಇಲ್ಲ ಹೇಳು ಅಂತ ಅವಳಿಗೊಂದು ಮುದ್ದು ಕೊಡುತ್ತಾ ಹೇಳಿದೆ. 5 ಜನರ ಹತ್ತಿರ ಅಂದಳು. ಹೌದಾ, ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳಿದೆ. ಮೊದಲು ಪಿಟಿ ಮಾಸ್ಟರ್ ಎಕ್ಸರ್ಸೈಜ್ ಹೇಳಿಕೊಡುವಾಗ ಅವರಿಗೆ ಇಷ್ಟ ಬಂದ ಹಾಗೆ ನನ್ನನ್ನು ಮುಟ್ಟುತ್ತಿದ್ದರು. ಅವರಿಗೆ ಇಷ್ಟ ಬಂದ ಹಾಗೆ ನನ್ನ ಜೊತೆ ಆಟ ಆಡುತ್ತಿದ್ದರು. ನನಗೆ ತುಂಬಾ ಖುಷಿಯಾಗುತ್ತಿತ್ತು. ನಾನು ವಿರೋಧ ಮಾಡದೆ ಇದ್ದುದನ್ನು ನೋಡಿ ಒಂದು ದಿನ ನನ್ನನ್ನು ಅವರ ರೂಮಿಗೆ ಕರೆಸಿಕೊಂಡು ಹಾಗೆ ಆರಂಭ ಮಾಡಿದರು. ಅದಾದ ಕೆಲವು ದಿನಗಳಲ್ಲಿ ಅವರ ಜೊತೆಯಲ್ಲಿದ್ದ ಅವರ ಫ್ರೆಂಡ್ಸ್ ಇಬ್ಬರು ನನಗೆ ಪರಿಚಯವಾಗಿ ಅವರು ಕೂಡ ತಮ್ಮ ಇಷ್ಟ ಬಂದಂತೆ ನನ್ನ ಜೊತೆ ಆಸೆ ತೀರಿಸಿಕೊಂಡಿದ್ದರು. ಈ ವಿಷಯ ನನ್ನ ಲೆಕ್ಕದ ಮಾಸ್ಟರ್ಗೆ ತಿಳಿಯಿತು. ಅವರು ಕೂಡ ಒಮ್ಮೆ ಸ್ಟಾಫ್ ರೂಮಲ್ಲಿ ಪಿಟಿ ಮಾಸ್ಟರ್ ಇರುವಾಗಲೇ ಬಂದು ನನ್ನ ಜೊತೆ ಆಸೆ ತೀರಿಸಿಕೊಳ್ಳುತ್ತಿದ್ದರು. ಇದನ್ನು ನೋಡಿದ ಹೆಡ್ ಮಾಸ್ಟರ್ ಅವರಿಬ್ಬರನ್ನು ಕೆಲಸದಿಂದ ತೆಗೆದು ಹಾಕಿದರು. ಆಮೇಲೆ ಆ ವಿಷಯವನ್ನು ನಮ್ಮ ಅಮ್ಮನಿಗೆ ತಿಳಿಸಿದರು. ಆ ದಿನದಿಂದ ಅಮ್ಮ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೂ ಕಳಿಸುತ್ತಿಲ್ಲ. ಮನೆಯಲ್ಲೇ ಓದಿಕೊಂಡು ಎಕ್ಸಾಮ್ ಕಟ್ಟಿಕೊಂಡು ಪಾಸ್ ಮಾಡಿದ್ದೇನೆ. ಈಗ ಒಳ್ಳೆಯ ಹುಡುಗ ಅಂತ ಒಂದು ಸಂಬಂಧ ಬಂದಿದೆ, ಮದುವೆಯಾಗುತ್ತಿದ್ದೇನೆ ಅಂದಳು. ಹೌದಾ, ಆದರೆ ಒಟ್ಟು 5 ಜನ ಅಂತ ಹೇಳಿದ್ದೆ ಅಲ್ವಾ, 5ನೆಯವರು ಯಾರು ಅಂತ ಕೇಳಿದೆ. ನಾಚಿಕೆ ಪಡುತ್ತಾ, ಇನ್ಯಾರು, ನಮ್ಮ ಹೆಡ್ ಮಾಸ್ಟರ್ ಅಂದಳು. ಹೆಡ್ ಮಾಸ್ಟರ್ ಅವರು ವಿಷಯ ಹೇಳಿದಾಗ ಅಮ್ಮ ನಿನ್ನನ್ನು ಸ್ಕೂಲ್ಗೆ ಕಳಿಸುವುದನ್ನು ನಿಲ್ಲಿಸಿದರು ಅಂದೆ ಅಲ್ವಾ ಅಂತ ಕೇಳಿದೆ. ಒಂದು ದಿನ ಹೆಡ್ ಮಾಸ್ಟರ್ ನಮ್ಮ ಮನೆಗೆ ಬಂದು ಶಾಲೆಗೆ ಕಳುಹಿಸದಿದ್ದರೆ ಪರವಾಗಿಲ್ಲ, ಪರೀಕ್ಷೆಯನ್ನಾದರೂ ಬರೆಸಿ ಅಂತ ಹೇಳಿದರು. ಅಮ್ಮ ಅದಕ್ಕೆ ಒಪ್ಪಿಕೊಂಡಳು. ಪರೀಕ್ಷೆ ಹತ್ತಿರ ಬಂದಾಗ ಪರೀಕ್ಷೆ ಹೆಸರಲ್ಲಿ ಒಂದೆರಡು ದಿನ ನನ್ನ ಜೊತೆ ಹೆಡ್ ಮಾಸ್ಟರ್ ಕೂಡ ಎಂಜಾಯ್ ಮಾಡಿದ್ದರು. ಅವರೆಲ್ಲರ ವಯಸ್ಸು 45 ವರ್ಷದ ಮೇಲೆ ಇತ್ತು. ನನಗೂ ಮತ್ತು ನಿನಗೂ 3 ವರ್ಷ ಮಾತ್ರ ಡಿಫರೆನ್ಸ್. ನಿನ್ನಂತಹ ವಯಸ್ಸಲ್ಲಿ ಇರುವವರ ಜೊತೆ ಇರುವ ಮಜಾ ಏನು ಅನ್ನೋದು ನನಗೆ ಇವತ್ತೇ ತಿಳಿಯಿತು ಅಂದಳು. ಈಗ ನಾನು ನಿನ್ನ ಸ್ವಂತ ಮದುವೆಯಾಗುವವರೆಗೂ ನಿನಗೆ ಯಾವಾಗ ಬೇಕೋ ಅವಾಗ ನಾವು ಇದೇ ರೀತಿ ಎಂಜಾಯ್ ಮಾಡೋಣ ಅಂದಳು. ಹೀಗೆ ಒಂದು 40 ನಿಮಿಷಗಳವರೆಗೆ ಸುಖ ತೋರಿಸಿದಳು. ಅಷ್ಟರಲ್ಲಿ ಸಂಜೆ 6 ಗಂಟೆಯಾಯಿತು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.